ಹಲೋ ಗೈಸ್, ಮಕ್ಕಳ ಆಡೋ ಆಟ ಸಾಮಾನು ಎಲ್ಲ ಹೋಲ್ಸೇಲ್ ರೇಟಿಗೆ ಸಿಗ್ತಾ ಇದ್ದಾವೆ. ಅದು ಯಾವ ಜಾಗ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಹಂಗೆ ಇವತ್ತು ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಚಿಕ್ಕಪ್ಪ ಅವರು ದಾವಣಗೆರೆ ಕಡೆ ಹೋಗ್ತಾ ಇದ್ದೀವಿ. ನಾನು ವಿಡಿಯೋ ಮಾಡ್ತಿರೋದು ಗೊತ್ತಾಗಿ ನಮ್ಮ ಚಿಕ್ಕಪ್ಪ ಹಿಂದೆಗಡೆ ತಿರುಗಿ ನೋಡ್ತಿದ್ದಾರೆ. ಅವರು ಸಂತೆಬೆನ್ನೂರಿಂದ ದಾವಣಗೆರೆಗೆ 35 ಕಿಲೋಮೀಟರ್ ಆಗುತ್ತೆ. ಇದೇ ನೋಡಿ ನಮ್ಮೂರು ಬಸ್ ಸ್ಟ್ಯಾಂಡು ಸಂತೆಬೆನ್ನೂರು. ನಾವು ಕೂಡ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಬಸ್ ಕೂಡ ನಿಂತಿತ್ತು. ನಮ್ಮ ಚಿಕ್ಕಮ್ಮ ಇದ್ದಿದ್ದು ಗೌರ್ಮೆಂಟ್ ಬಸ್ಸಿಗೆ ಹೋಗ್ಬಿಡಪ್ಪ ಅಂತ ಹೇಳ್ತು. ನಮ್ಮ ಚಿಕ್ಕಪ್ಪ ಅವರು ಗೌರ್ಮೆಂಟ್ ಬಸ್ಸು ಲೇಟು ಬರುತ್ತೆ ಬಾ, ಈ ಬಸ್ಸಿಗೆ ಹೋಗೋಣ ಅಂತ ಈ ಬಸ್ ಹತ್ತಿರಿಸಿದ್ರು. ಅಂತೂ ಇಂತೂ ದಾವಣಗೆರೆ ಮುಟ್ಟಿದ್ವಿ. ಬಸ್ಸು ಸರ್ಕಲ್ ಹತ್ರ ಹೋಗಲ್ಲ ಅಂತೂ, ಹಾಗಾಗಿ ಹೈಸ್ಕೂಲ್ ಮೈದಾನ ಹತ್ರನೇ ಹೇಳ್ಕೊಂಡ್ವಿ ನಾವು. ಅಲ್ಲಿ ಮುಂದೆ ಬ್ರಿಡ್ಜ್ ಕಾಣ್ತಿದ್ದೆ ನೋಡಿ, ಅದ್ರ ಮೇಲೆ ಇರೋದೇ ರೈಲ್ವೆ ಸ್ಟೇಷನು. ಈಗ ನಾವು ಹೋಗ್ತಿರೋದೇ ಹೋಲ್ಸೇಲ್ ಅಂಗಡಿಗೆ. ನಾವು ಹೋಗ್ತಿರೋ ಮೊದಲೇ ಅಂಗಡಿ ಯಾವುದು ಅಂದರೆ ವಿಭೂತಿ ಟ್ರೇಡರ್ಸ್ ಅಂಗಡಿಗೆ. ಬನ್ನಿ ಅಂಗಡಿ ಹತ್ರ ಹೋಗೋಣ. ಈಗ ನೋಡಿ ಅಂಗಡಿ ಹತ್ರ ಬಂದ್ವಿ ನಾವು. ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ವಿಭೂತಿ ಕಟ್ಟು ಮತ್ತು ರುದ್ರಾಕ್ಷಿ ಕೀ ಬೆಂಚ್ಗಳು ನಾನಾ ರೀತಿಯಾಗಿ ಸಿಗ್ತವೆ ಇಲ್ಲಿ. ಅಂಗಡಿ ಓನರು ವಿಡಿಯೋ ಮಾಡಿಬಿಡಪ್ಪ ಅಂತ ಹೇಳಿದ ಕೂಡಲೇ ನಾನು ವಿಡಿಯೋ ಆಫ್ ಮಾಡಿ ಜಾಬಲ್ಲಿ ಇಟ್ಕೊಂಡೆ ಫೋನ್ನ. ನಾವು ಹೋಗ್ತಿರೋದು ನೆಕ್ಸ್ಟ್ ಅಂಗಡಿ ಯಾವುದು ಅಂದರೆ ಮಹಾಲಕ್ಷ್ಮಿ ಅಂಗಡಿ. ಇಲ್ಲಿ 1-2 ಪೀಸ್ ತಗೊಂಡ್ರೆ ಹೋಲ್ಸೇಲಾಗಿ ಕೊಡೋದಿಲ್ಲ, ಭಾಳ ತಗೊಂಡ್ರೆ ಮಾತ್ರ ಹೋಲ್ಸೇಲಾಗಿ ಕೊಡುವುದು ಇಲ್ಲಿ. ಇವ್ರ ಅಂಗಡಿ ಎಲ್ಲಿ ಬರುತ್ತದೆ ಅಂದರೆ ಇಸ್ಲಾಂಪೇಟೆ ಹತ್ರ ಅಂಗಡಿ ಬರುತ್ತದೆ ಇವ್ರದ್ದು. ಬಾಕ್ಸಲ್ಲಿ ಎಲ್ಲ ಪ್ಯಾಕ್ ಆಯಿತು. ನಮ್ಮ ಚಿಕ್ಕಪ್ಪ ಆಟೋ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಆಟೋ ಕರ್ಕೊಂಬಂದು ಸೀದಾ ಬಸ್ ಸ್ಟ್ಯಾಂಡಿಗೆ ಬಿಡ್ರಿ ಅಂತ ಹೇಳಿದರು. ಹಾಗಾಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದಾರೆ ಆಟೋ ಡ್ರೈವರು ಬಸ್ ಸ್ಟ್ಯಾಂಡ್ ಹತ್ರ ಬಂದುಬಿಟ್ರು. ಆಟೋ ಮೇಲಿರೋ ಲಗೇಜ್ಗಳೆಲ್ಲ ಇಳಿಸ್ಕೊಂಡಿವಿ ನಾವೀಗ. ಈ ಲಗೇಜ್ ಎಲ್ಲ ಬಸ್ಸಿಗೆ ಹಾಕಬೇಕು. ಅದು ಯಾವ ಬಸ್ಸು ಅಂದರೆ ಶಿವಗಂಗಾ ಬಸ್ಸು. ಬಸ್ಸಿಗೆ ಲಗೇಜ್ ಹಾಕ್ಕೊಂಡು ಹೋಗ್ತಿದ್ದೀವಿ ನಮ್ಮೂರಿಗೆ. ಈಗ ಬಂದ್ವಿ ನಮ್ಮೂರಿಗೆ ನಾವು. ಅಷ್ಟರಲ್ಲಿ ನಮ್ಮ ತಮ್ಮ ಐರಾವತ ಗಾಡಿ ತಂದು ಆಗಲೇ ನಿಲ್ಸ್ಕೊಂಡಿದ್ದ. ನಮ್ಮ ಚಿಕ್ಕಪ್ಪ ಅವರು ಐರಾವತ ಗಾಡಿಯಲ್ಲಿ ಬಾಕ್ಸೆಲ್ಲ ಹಾಕ್ಕೊಂಡು ಮನೆ ಕಡೆ ಹೋಗ್ತಿದ್ದಾರೆ. ಬಾಕ್ಸಲ್ಲಿರುವ ಎಲ್ಲ ಸಾಮಾನುಗಳನ್ನು ಹೊರ ತೆಗೆದು ಜಾತ್ರೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಈಗ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ.